ಟಾಯ್ಸ್ ನೀವು ಹೇಳಿದ್ರಿ ಹಿಂದಿನ ಕಾಲದಲ್ಲಿ ಮಣ್ಣನ್ನ ಬಳಸಿ ಮಕ್ಕಳೇ ಕೂತು ಗೊಂಬೆಗಳನ್ನ ಮಾಡೋದು ಅಥವಾ ಮತ್ತೊಂದು ಆಕಾರಗಳನ್ನ ಸೃಷ್ಟಿ ಮಾಡೋದು ಮಾಡ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಸಿಲಿಕಾನ್ ಟಾಯ್ಸ್, ಪ್ಲಾಸ್ಟಿಕ್ ಟಾಯ್ಸ್, ಈ ರೀತಿ ಸಾಕಷ್ಟು ವಿಧದ ಟಾಯ್ಸ್ ಸಿಗ್ತಿದೆ. ಸೊ ಈ ಟಾಯ್ಸ್ ಅನ್ನ ನಾವು ತಗೊಂಡಾಗ ಅದು ಜಸ್ಟ್ ಫನ್ನಿಗ ಅಥವಾ ಮಕ್ಕಳ ಓವರ್ ಆಲ್ ಡೆವಲಪ್ಮೆಂಟ್ ಅಲ್ಲಿ ಏನಾದ್ರೂ ಸಹಕಾರಿ ಆಗತ್ತಾ, ಹೇಗೆ? ನೀವು ಈಗ ಬ್ಲ್ಯಾಕ್ ಮ್ಯಾಜಿಕ್ ಅಂತೆಲ್ಲ ತಗೊಂಡಾಗ ಅವ್ರು ಏನು ಮಾಡ್ತಿದ್ರು, ಒಂದು ಮನುಷ್ಯನ ಆಕಾರದಲ್ಲಿ ಇಟ್ಬಿಟ್ಟು ಅದಕ್ಕೆ ಒಂದು ಪೂಜೆ ಮಾಡಿ ಅದಕ್ಕೆ ಥರ ಹಾಕಿ ಅಂತಂದ್ರೆ ವಾಟ್ ಆಮ್ ಟ್ರೈಂಗ್ ಟು ಟೆಲ್ ಏನಂತಂದ್ರೆ, ಟಾಯ್ಸ್ ಅನ್ನೋದು ಕೇವಲ ಒಂದು ಆಟ ಆಡೋವಂಥ ವಸ್ತು ಅಂದರೆ ಬರೀ ಒಂದು ಫನ್ನಿಗಲ್ಲ, ಅದರಿಂದ ಮಗುದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಬಹಳಷ್ಟು ಇಂಪ್ಯಾಕ್ಟನ್ನು ಮಾಡುತ್ತೆ. ಸೊ ಯಾವುದೇ ಒಂದು ನೀವು ಟಾಯ್ನ ತಗೊಂಡಾಗ ಆ ಮಗು ಆ ಟಾಯ್ನ ನೋಡಿ ಅದರಲ್ಲಿ ಅದು ಏನದು, ಯಾಕೆ ಈ ಥರ ಶೇಪ್ ಇದೆ. ಈಗ ಒಂದು ದೊಪ್ಪ ತಲೆ ಇದ್ದು ಚಿಕ್ಕದು ಇತ್ತು ಅಂತಂದರೆ ನಾವು ಆ್ಯಕ್ಚುಲಿ ಮಗು ತಲೆಯಲ್ಲಿ ಡಿಸ್ಮಾರ್ಫಿಸಮ್ ಅಂತಂದರೆ ಶೇಪ್ ಆಲ್ಟರ್ ಇರೋದನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಟಾಯ್ಸ್ ಅನ್ನೋದು ಕೇವಲ ಒಂದು ಆಟ ಆಡುವಂಥ ಬರೀ ಫನ್ಗೆ ಅಂತಲ್ಲ, ಅದರಿಂದ ಮಗು ಮೇಲೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಭಾಳಷ್ಟು ಇಂಪ್ಯಾಕ್ಟನ್ನು ಮಾಡುತ್ತೆ.